ಇಂಗ್ಲಿಷ್ ವಾಕ್ಯಗಳಲ್ಲಿ ಇನ್ಸ್ಟೆಡ್ ಆಫ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಇನ್ಸ್ಟೆಡ್ ಆಫ್ ಹೇಗೆ ಬಳಸಬೇಕು? ಇನ್ಸ್ಟೆಡ್ ಆಫ್ ಅಂದರೆ ಬದಲಾಗಿ. ಇನ್ಸ್ಟೆಡ್ ಆಫ್ ಅಂದರೆ ಬದಲಾಗಿ. ಇದನ್ನು ಒಂದು ವಸ್ತುವಿಗೆ ಅಥವಾ ಕ್ರಿಯೆಗೆ ಬದಲಾಗಿ ಮತ್ತೊಂದನ್ನು ಆಯ್ಕೆ ಮಾಡುವಾಗ ಬಳಸುತ್ತೇವೆ. ಬದಲಾಗಿ. ಉದಾಹರಣೆಗೆ, ಐ ವಿಲ್ ಡ್ರಿಂಕ್ ಟೀ ಇನ್ಸ್ಟೆಡ್ ಆಫ್ ಕಾಫಿ. ನಾನು ಕಾಫಿಗೆ ಬದಲಾಗಿ ಚಹಾವನ್ನು ಕುಡಿಯುತ್ತೇನೆ. ವಿ ವೆಂಟ್ ಟು ದ ಪಾರ್ಕ್ ಇನ್ಸ್ಟೆಡ್ ಆಫ್ ದ ಮೂವಿ. ನಾವು ಸಿನೆಮಾಗೆ ಹೋಗುವ ಬದಲಾಗಿ ಪಾರ್ಕಿಗೆ ಹೋದೆವು. ಹಿ ವಾಕ್ಡ್ ಟು ದಿ ಆಫೀಸ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಅ ಬಸ್. ಅವನು ಬಸ್ ಹತ್ತುವ ಬದಲಾಗಿ ಕಚೇರಿಗೆ ನಡೆದುಕೊಂಡು ಹೋದನು. ಶಿ ಬಾಟ್ ಅ ಬ್ಲೂ ಡ್ರೆಸ್ ಇನ್ಸ್ಟೆಡ್ ಆಫ್ ದ ರೆಡ್ ಒನ್. ಅವಳು ಕೆಂಪು ಉಡುಪಿನ ಬದಲಾಗಿ ನೀಲಿ ಉಡುಪನ್ನು ಖರೀದಿಸಿದಳು. ಪ್ಲೀಸ್ ರೈಟ್ ವಿತ್ ಅ ಪೆನ್ ಇನ್ಸ್ಟೆಡ್ ಆಫ್ ಅ ಪೆನ್ಸಿಲ್. ದಯವಿಟ್ಟು ಪೆನ್ಸಿಲ್ನಿಂದ ಬರೆಯುವ ಬದಲಾಗಿ ಪೆನ್ನಿನಿಂದ ಬರೆಯಿರಿ. ದೇ ಸ್ಟೇಡ್ ಅಟ್ ಹೋಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಔಟ್. ಅವರು ಹೊರಗೆ ಹೋಗುವ ಬದಲಾಗಿ ಮನೆಯಲ್ಲೇ ಉಳಿದರು. ಹಿ ಏಟ್ ಫ್ರೂಟ್ಸ್ ಇನ್ಸ್ಟೆಡ್ ಆಫ್ ಸ್ವೀಟ್ಸ್. ಅವನು ಸಿಹಿ ತಿಂಡಿಗಳನ್ನು ತಿನ್ನುವ ಬದಲಾಗಿ ಹಣ್ಣುಗಳನ್ನು ತಿಂದನು. ಯು ಶುಡ್ ಸ್ಟಡಿ ನಾವ್ ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಗೇಮ್ಸ್. ನೀವು ಆಟ ಆಡುವ ಬದಲಾಗಿ ಈಗ ಓದಬೇಕು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, 3 ತಿಂಗಳಲ್ಲಿ ಕಾನ್ಫಿಡೆನ್ಸ್ ಬೇಕು, 3 ತಿಂಗಳೊಳಗೆ ನೀವು ಯೋಚಿಸಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗಬೇಕು, ನಿಮ್ಮಲ್ಲಿರುವ ಅಂಜಿಕೆ ಹೋಗಬೇಕು, ಭಯ ಹೋಗಬೇಕು, ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ನೀವು ಯೋಚಿಸಿದರೆ ನನ್ನ ಈ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗೆ ಡೀಟೇಲ್ ಕಳಿಸ್ತೇನೆ. ನಾನು ಪ್ರತಿದಿನ ಬೆಳಿಗ್ಗೆ 15 ನಿಮಿಷದ ವಿಡಿಯೋ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅದರಲ್ಲಿ ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೆ ಏನಿಲ್ಲ, ಬರೇ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ನಾನು ವಿಡಿಯೋದಲ್ಲಿ ಏನು ಹೇಳಿದನೋ ಅದನ್ನು 2 ಸಲ ಹೇಳಿದ್ದೇನೆ. ಪ್ಲಸ್ ನಿಮಗೆ ನನ್ನ ಜೊತೆ ರಿಪೀಟ್ ಮಾಡಲಿಕ್ಕೆ ಹೇಳ್ತೇನೆ 2 ಸಲ. ಆ ನಂತರ ನೀವು ಅದನ್ನು ಆ ವಿಡಿಯೋವನ್ನು 4-5 ಸಲ ನೋಡಿ 8-10 ಸಲ ರಿಪೀಟ್ ಮಾಡಬೇಕು. ಹೀಗೆ 3 ತಿಂಗಳು ನೀವು ಕಂಟಿನ್ಯೂಸ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಖಂಡಿತ ಬರ್ತದೆ.